ದೇವ್ರೆ, ಇದೇನು ಎಂಥ ಕಾಟವಪ್ಪ. ಅಗ್ನಿ ಕಿರಿಕಿರಿಯಿಂದ ಅವಳ ಕೂದಲನ್ನ ಪಕ್ಕಕ್ಕೆ ತಳ್ಳಿದ ತಕ್ಷಣವೇ ಭೂಮಿ ಬೆಚ್ಚಿಬಿದ್ದು ತುಸು ದೂರ ಸರಿದು ನಿಂತಳು. ಅವಳತ್ತ ಒಮ್ಮೆ ಹಲ್ಲು ಕಡಿಯುತ್ತಲೇ ನೋಡಿದ ಅಗ್ನಿ ಮತ್ತೆ ತನ್ನ ಗಮನವನ್ನ ಡ್ರೈವಿಂಗ್ ಕಡೆಗೆ ಹರಿಸಿದ. ಇವನು ಎಂಥ ಮನುಷ್ಯನಪ್ಪ, ನಾನೇನು ಬೇಕಂತಲೇ ಹಾಗೆ ಮಾಡಿಲ್ಲವಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಭೂಮಿ ಅವನತ್ತ ನೋಡಿದಳು. ಆದರೆ ಅವನೇ ಕಣ್ಣು ದೊಡ್ಡದು ಮಾಡಿ ಅವಳನ್ನೇ ಗುರಾಯಿಸ್ತಾ ಇದ್ದ. ಗಾಳಿ ಆಟಕ್ಕೆ ಅವಳ ಕೂದಲಿನ ಎಳೆಗಳು ಮತ್ತೆ ಅವನನ್ನೇ ಹುಡುಕುತ್ತಿರುವಂತೆ ಹಾರಾಡುತ್ತಿದ್ದವು. ಆದರೆ ಅವಳು ಸ್ವಲ್ಪ ದೂರ ಸರಿದು ನಿಂತಿದ್ದರಿಂದ ಅವುಗಳಿಗೆ ಅವನನ್ನು ಸ್ಪರ್ಶಿಸಲು ಸಾಧ್ಯವಾಗಲಿಲ್ಲ. ಆದರೂ ಅವು ನಿರಾಸೆಯಿಂದ ಮತ್ತೆ ಮತ್ತೆ ಅವನನ್ನು ತಲುಪೋದಕ್ಕೆ ಯತ್ನಿಸುತ್ತಲೇ ಇದ್ದವು. ಬಸ್ಸಿನಲ್ಲಿ ಜನದಟ್ಟಣೆ ಇರಲಿಲ್ಲ. ಸೀಟುಗಳೆಲ್ಲ ಬಹುತೇಕ ಖಾಲಿಯಾಗಿಯೇ ಇದ್ದವು. ಅಲ್ಲೊಂದು ಇಲ್ಲೊಂದು ಎಂಬಂತೆ ಒಂದೆರಡು ಜನ ಮಾತ್ರ ಇದ್ದರು. ಆದರೆ ತಾನು ವಿದ್ಯಾರ್ಥಿ ರಿಯಾಯಿತಿ ಪಾಸ್ ಹೊಂದಿದ್ದರಿಂದ ಭೂಮಿ ಮಾತ್ರ ಸಂಕೋಚದಿಂದ ನಿಂತುಕೊಂಡೇ ಇದ್ದಳು. ಬಸ್ಸನ್ನು ಒಂದು ಸ್ಟಾಪಿನಲ್ಲಿ ನಿಲ್ಲಿಸಿದ ಅಗ್ನಿ ಹಿಂದಿನ ಸೀಟಿನತ್ತ ತಿರುಗಿ ನೋಡಿದ. ಖಾಲಿ ಸೀಟಿದ್ರೂ ಹೋಗಿ ಕೂರ್ಬಾರ್ದೇನು? ಬಸ್ಸಿಗೆ ದೃಷ್ಟಿ ತಾಕದಿರಲಿ ಅಂತಾನೆ ಕಂಬದ ಹಾಗೆ ನಿಂತಿದ್ದಾಳೆ. ಅವನ ಮಾತಿಗೆ ಭೂಮಿಗೆ ವಿಪರೀತ ಸಿಟ್ಟು ಬಂತು. ಕೂರಲು ಹೇಳುವುದಾದರೆ ಅದನ್ನು ಸ್ವಲ್ಪ ಮರ್ಯಾದೆಯಿಂದಲೇ ಹೇಳಬಾರ್ದಾ ಎಂದು ಅವಳು ಮನಸ್ಸಿನಲ್ಲೇ ಗೊಣಗಿಕೊಂಡ್ಳು. ಇನ್ನು ಎಲ್ಲಿ ಬೈದು ಅವಮಾನಿಸುತ್ತಾನೋ ಎಂಬ ಭಯದಿಂದ ಅವಳು ಬೇಗನೆ ಹೋಗಿ ಸೀಟಿನಲ್ಲಿ ಕುಳಿತು ತನ್ನ ಉದ್ದನೆಯ ಕೂದಲನ್ನ ಮುಂಭಾಗಕ್ಕೆ ಹಾಕಿಕೊಂಡಳು. ಆಗಲೇ ಅಗ್ನಿ ಸೈಡ್ ಮಿರರ್ನಲ್ಲಿ ಪಕ್ಕದ ಕನ್ನಡಿಯಲ್ಲಿ ನೋಡಿದಾಗ ಅವನ ಕಣ್ಣುಗಳು ಮತ್ತೆ ಅವಳ ಕೂದಲಿನ ಮೇಲೆಯೇ ನೆಟ್ಟಿದ್ದವು. ಏನೋ ಹುಚ್ಚು ಹಿಡಿದಂತೆ ಬೆಳೆದಿರುವಂತಹ ಕೂದಲು ಅದು. ಜಡೆ ಹೆಣೆದ ಆ ಕೂದಲಿನ ದಪ್ಪ ಅವನ ಅಂಗೈ ಅಗಲದಷ್ಟಿತ್ತು. ಇದಕ್ಕೆ ಎಷ್ಟು ಭಾರವಿರಬಹುದೇನೋ, ಇಷ್ಟೊಂದು ಕೂದಲನ್ನ ಹೇಗೆ ತಾನೇ ನಿರ್ವಹಿಸ್ತಾಳೋ ಎಂದು ಅವನು ತನ್ನ ಪಾಡಿಗೆ ತಾನು ಯೋಚಿಸ್ತಾ ಇದ್ದ. ಅಷ್ಟರಲ್ಲಿ ಕಂಡಕ್ಟರ್ ಸುರೇಶ್ ಮುಂದಕ್ಕೆ ಬರುತ್ತಾ, ಕೊಡೋದು ಒಟ್ಟಾರೆ 3 ರೂಪಾಯಿ, ಒಂದು ಸೀಟು ಖಾಲಿ ಕಂಡ್ರೆ ಸಾಕು, ತಕ್ಷಣನೇ ಜಿಗಿದು ಹೋಗಿ ಕೂತ್ಬಿಡ್ಬೇಕು ಎಂದು ಹಂಗಿಸಿದ. ಅದನ್ನು ಕೇಳಿ ಭೂಮಿ ಅವಸರದಿಂದ ಹಾಗೂ ಮುಜುಗರದಿಂದ ಮುಖ ತಗ್ಗಿಸಿಕೊಂಡು ಎದ್ದು ನಿಂತಳು. ಅಲ್ಲೇ ಕೂತ್ಕೊಳ್ಳೋ, ನಿನ್ನ ಸ್ಟಾಪ್ ಬಂತೇನು? ಕಾವಂಪುರ. ಹಾಗಾದರೆ ಮಹಾರಾಣಿಯವರು ಅಲ್ಲೇ ಕುಳಿತುಕೊಳ್ಳಿ. ಸುರೇಶನ ಮಾತಿಗೆ ಹೆದರಿ ಅವಳು ಎದ್ದು ನಿಂತರೂ ಅಗ್ನಿಯ ಮೇಲಿನ ಭಯದಿಂದಾಗಿ ಕೆಳಗೆ ಕೂರಲು ಆಗದೆ ದಯನೀಯವಾಗಿ ನಿಂತಿದ್ದಳು. ನಾನೇ ನಿನಗೆ ಹೇಳ್ತಾ ಇರೋದು, ಅಲ್ಲೇ ಕೂತ್ಕೋ, ಯಾರೂ ಏನೂ ಅನ್ನಲ್ಲ ಎಂದು ಭೂಮಿಗೆ ಧೈರ್ಯ ತುಂಬಿದ ಅಗ್ನಿ ಸುರೇಶ್ನತ್ತ ತಿರುಗಿ, ಸುರೇಶ್, ಸೀಟು ಖಾಲಿ ಇರೋದನ್ನು ನೋಡಿದ್ರೆ ಸ್ಟೂಡೆಂಟ್ಸು ಕೂರ್ತಾರೆ, ಅದಕ್ಕೆ ಅವರನ್ನು ಕೆಟ್ಟದಾಗಿ ಏನೂ ಅನ್ನಬಾರ್ದು, ಕೇಳಿಸ್ತಲ್ಲ? ಯಾರೂ ಇಲ್ಲದಿದ್ದರೆ ಆ ಮಕ್ಕಳಿಗೆ ಕೂರಲು ಹೇಳಬೇಕು ಇನ್ಮುಂದೆ ಎಂದು ಖಡಕ್ಕಾಗಿ ತೀರ್ಪು ನೀಡಿದಂತೆ ಹೇಳಿದ. ಅದು ಇಷ್ಟವಾಗದ ಸುರೇಶ್ ವೇಗವಾಗಿ ಹಿಂದಕ್ಕೆ ಹೊರಟು ಹೋದ. ಅದಾವುದನ್ನು ಗಮನಿಸಲು ಹೋಗದೆ ಅಗ್ನಿ ಮತ್ತೆ ಡ್ರೈವಿಂಗ್ ಕಡೆಗೆ ಸಂಪೂರ್ಣ ಗಮನ ಹರಿಸಿದ. 2 ಸ್ಟಾಪ್ ಕಳೆದಿದ್ದಷ್ಟೇ 4 ಜನ ಮಹಿಳೆಯರು ಬಸ್ ಹತ್ತಿದರು. ಬೇರೆ ಸೀಟುಗಳು ಖಾಲಿ ಇದ್ದುದರಿಂದ ಅವರೆಲ್ಲರೂ ಅಲ್ಲಲ್ಲಿ ಖಾಲಿ ಇದ್ದ ಸೀಟುಗಳಲ್ಲಿ ಹೋಗಿ ಕುಳಿತುಕೊಂಡರು. ಭೂಮಿ ಯಾರೋ ತನ್ನ ಹೆಸರು ಹಿಡಿದು ಕರೆಯುತ್ತಾ ಪಕ್ಕದಲ್ಲಿ ಬಂದು ಕುಳಿತಾಗ ಅವಳೊಮ್ಮೆ ತಿರುಗಿ ನೋಡಿದಳು. ಲತಾ ಅಕ್ಕ, ನಾನು ನಿನ್ನನ್ನೇ ನೋಡಲು ಬರಬೇಕೆಂದಿದ್ದೆ ಮಗಳೇ. ಅಷ್ಟು ದೂರ ನಡೆದುಕೊಂಡು ಬರಲು ಕಷ್ಟ. ಅದೂ ಅಲ್ಲದೆ ನಿನ್ನೆ ಒಮ್ಮೆ ಜಾರಿ ಬಿದ್ದೆ. ಅದು ಸೇರಿದಾಗ ಈಗಂತೂ ನನ್ನಿಂದ ಓಡಾಡೋದಕ್ಕೆ ಆಗ್ತಾಯಿಲ್ಲ. ಡಾಕ್ಟರ್ಗೆ ತೋರಿಸ್ಲಿಲ್ವೇ ಅಕ್ಕ? ಹಾಂ, ಈಗ ತಾನೇ ಆಸ್ಪತ್ರೆಗೆ ತೋರಿಸ್ಕೊಂಡೇ ಬರ್ತಾ ಇದ್ದೀನಿ. ಹೆಚ್ಚು ಭಾರ ಎತ್ತಬಾರ್ದು ಅಂತ ಹೇಳಿದ್ದಾರೆ. ಡಾಕ್ಟರ್ಗಳಿಗೆ ಹಾಗೆಲ್ಲ ಹೇಳೋದು ಸುಲಭ ಬಿಡು. ನಮ್ಮ ಕಷ್ಟ ನಮಗಲ್ವಾ ಗೊತ್ತಿರೋದು. ಲತಾ ತನ್ನ ಪರ್ಸ್ನಿಂದ ಹಣವನ್ನು ತೆಗೆದು ಭೂಮಿಯ ಕೈಗಿತ್ತಳು. ಈಗೋ ಮಗಳೇ, ಕಳೆದ ತಿಂಗಳ ಹಾಲಿನ ದುಡ್ಡು. ಕೇವಲ ಇದನ್ನು ಕೊಡಲಿಕ್ಕಾಗಿಯೇ ಇನ್ನೊಮ್ಮೆ ಅಲ್ಲಿಯವರೆಗೂ ನಡೆದುಕೊಂಡು ಬರಲು ನನ್ನಿಂದ ಆಗಲ್ಲಪ್ಪ. ಒಮ್ಮೆ ಎಣಿಸಿ ನೋಡುವುದಿಲ್ವೇನು? ಅದನ್ನು ನಾನು ಮನೆಗೆ ಹೋದ್ಮೇಲೆ ಎಣಿಸ್ಕೊಳ್ತೀನಿ ಬಿಡಿ. ಅಕ್ಕನ ಬಗ್ಗೆ ನನಗೆ ಗೊತ್ತಿಲ್ಲದೇನಿದೆ ಬಿಡಿ. ಆಮೇಲೆ ಅಪ್ಪುವಿನ ಓದು ಹೇಗಿದೆ? ಕೈಲಿದ್ದ ಹಣವನ್ನು ಭದ್ರವಾಗಿ ಹಿಡಿದುಕೊಂಡು ಅವಳು ಕುಶಲೋಪರಿಯನ್ನು ವಿಚಾರಿಸ್ತಾಳೆ. ಹಾಗೆ ಸಾಗ್ತಾ ಇದೆ ಬಿಡು. ಈಗ 9ನೇ ತರಗತಿಯಲ್ಲಿ ಬಂದಿದ್ದಾನಲ್ವಾ, ಅವನು ಹೇಳೋ ಯಾವ ವಿಷಯನೂ ನನಗೆ ಅರ್ಥವಾಗುತ್ತಿಲ್ಲ. ನಿನಗೇನಾದರೂ ಸ್ವಲ್ಪ ಬಿಡುವಿದ್ರೆ ಅವನಿಗೆ ಟ್ಯೂಷನ್ ಹೇಳ್ಕೊಡೋದಕ್ಕೆ ಸಾಧ್ಯವಿದೆಯೇನಮ್ಮ? ಭೂಮಿಯ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಅದು ಅಕ್ಕ, ನಿನಗೆ ಬಿಡುವಿದ್ರೆ ಹೇಳು,
ಅಲ್ಲಿ ಹತ್ತಿರದಲ್ಲೇ ಇರೋ 2-3 ಮಕ್ಕಳನ್ನು ನಾನು ನಿನ್ನ ಬಳಿ ಟ್ಯೂಷನ್ಗೆ ಕಳಿಸ್ತೇನೆ. ನಿನಗೂ ಅದರಿಂದ ಸ್ವಲ್ಪ ಆದಾಯ ಸಿಗುತ್ತದೆ ಅಲ್ವಾ? ನಾನು ಪ್ರಯತ್ನಿಸ್ತೀನಿ ಅಕ್ಕ. ಮುಂದೂ ಹಿಂದೂ ಯೋಚಿಸದೆ ಅವಳು ತಕ್ಷಣವೇ ಉತ್ತರಿಸಿದಾಗ ಲತಾ ಒಮ್ಮೆ ಮುಗುಳ್ನಕ್ಕಳು. ಭೂಮಿಗೆ ಆದಾಯವೂ ಹೆಚ್ಚಾಗುತ್ತಿದೆಯಲ್ಲ. ಕ್ಲೀನರ್ ಆಗಿ ನಿಂತಿದ್ದ ಅಬು ಅಲ್ಲಿಂದಲೇ ಕೂಗಿ ಹೇಳಿದ್ದನ್ನು ಕೇಳಿ ಅವಳೊಮ್ಮೆ ಮುಗುಳ್ನಕ್ಕಳು. ಬದುಕಲಿಕ್ಕಾಗಿಯೇ ತಾನೇ ಅಬು, ಅವಳು ಹೇಗಾದರೂ ಮಾಡಿ ಬದುಕೊಳ್ಳಿ ಬಿಡು. ಲತಾ ಅವಳನ್ನು ಅಪ್ಪಿಕೊಂಡು ಹೀಗೆ ಹೇಳಿದಾಗ ಅಬು ಅವಳನ್ನೇ ನೋಡಿ ಕಣ್ಣು ಹೊಡೆದ. ಇತ್ತ ಮನೆಯಲ್ಲಿ ಊಟ ಮಾಡದೆ ಎಲ್ಲರೂ ಅವನಿಗಾಗೆ ಕಾಯುತ್ತಿರುವುದನ್ನು ನೋಡಿದ್ರು. ಅಗ್ನಿ ಯಾರನ್ನೂ ಗಮನಿಸಿದವನಂತಾಗಿ ಮೇಲಿನ ಮಹಡಿಗೆ ಮೆಟ್ಟಿಲೇರಿ ಹೋದ. ಅವನೇಕೆ ಊಟ ಮಾಡದೆ ಹೋದ? ಜಾತಕ ದೋಷದ ನೆಪ ಒಡ್ಡಿ ಇನ್ನು ಮನೆಯಲ್ಲಿರುವ ಎಲ್ಲರನ್ನ ನೋವು ಕೊಡೋದೇ ಅವನ ಉದ್ದೇಶನ? ಮಹಾದೇವನ್ ಸುಮಿತ್ರಾಳನ್ನ ನೋಡಿ ಕೇಳಿದ. ಅದು ಮಹಿ, ಅವನಿಗೆ ತುಂಬ ಬೇಸರವಾಗಿರಬೇಕು. ನಾನು ಹೋಗಿ ಅವನನ್ನು ಊಟಕ್ಕೆ ಕರೆದುಕೊಂಡು ಬರ್ತೇನೆ. ನೀವು ಊಟ ಶುರು ಮಾಡ್ಕೊಳ್ಳಿ. ಸುಮಿತ್ರಾ ಹಾಗೆ ಹೇಳುತ್ತಲೇ ವೇಗವಾಗಿ ಅವನ ಕೋಣೆಯತ್ತ ನಡೆದಳು. ಅಗ್ನಿ ಹಾಸಿಗೆಯ ಮೇಲೆ ಅಂಗಾತ ಮಲಗಿ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಿದ್ದ. ಅವನ ಮನಸ್ಸಿನಲ್ಲಿ ಹಳೆಯ ನೆನಪುಗಳ ಮೆರವಣಿಗೆ. ನನ್ನಿಂದ ಇನ್ನೂ ಸಾಧ್ಯವಿಲ್ಲ ಅಗ್ನಿ. ಮದುವೆ ಆದ ಮೇಲೆ ನಾನು ಚೆನ್ನಾಗಿ ಓದ್ಕೊಳ್ತೇನೆ. ಪ್ಲೀಸ್, ನಮ್ಮ ಮನೆಯ ಮದುವೆ ವಿಚಾರವನ್ನು ಅಪ್ಪನ ಹತ್ರ ಸ್ವಲ್ಪ ಹೇಳು ಅಗ್ನಿ. ನನಗೆ ಸತ್ಯವಾಗ್ಲೂ ನಿನ್ನ ಜೊತೆ ಬಾಳಬೇಕು ಅಂತ ತುಂಬ ಆಸೆ ಆಗ್ತಿದೆ ಅಗ್ನಿ. ಅವನ ಕಣ್ಣುಗಳು ತುಂಬಿ ಬಂದವು. ಎಷ್ಟು ಸುಂದರವಾದ ಕ್ಷಣಗಳಾಗಿದ್ದವು ಅವು. ಕೇವಲ ಒಂದೇ ಒಂದು ದಿನದಲ್ಲಿ ಎಲ್ಲನೂ ನಾಶವಾಗಿ ಹೋಯ್ತಲ್ಲ. ಯಾರೋ ಒಬ್ಬ ಮನುಷ್ಯ ಬಂದು ಹೇಳಿದ ಜಾತಕ ದೋಷದ ನೆಪದಲ್ಲಿ ಚಿಕ್ಕಂದಿನಿಂದಲೂ ಇದ್ದ ಪ್ರೀತಿಯನ್ನು ಬೇಡವೆಂದು ಬಿಡಲು ಅವಳಿಗೆ ಹೇಗೆ ತಾನೇ ಮನಸ್ಸು ಬಂತು? ಅವಳ ಪಾಲಿಗೆ ನಾನು ಅಷ್ಟೇ ಆಗಿದ್ನಾ? ಅವನ ಗಂಟ್ಲಲ್ಲಿ ಏನೋ ವಿಪರೀತ ಭಾರವಂತವಾದಂತಾಗಿ ಬಿಗಿದುಕೊಂಡಿತು. ಅತ್ತು ಬಿಡುತ್ತೇನೋ ಎಂಬ ಭಯದಿಂದ ಅವನು ಎದ್ದು ಕುಳಿತು ಮೊಬೈಲ್ ತೆಗೆದು ಮ್ಯೂಸಿಕ್ ಪ್ಲೇ ಮಾಡ್ದ. ಅಗ್ನಿ ತಕ್ಷಣವೇ ಕೋಣೆಯೊಳಗೆ ಬಂದ ಸುಮಿತ್ರಾ ಕರೆದ ಕೂಡಲೇ ಅವನು ಮ್ಯೂಸಿಕ್ ಆಫ್ ಮಾಡಿ ಕಿಟಕಿಯತ್ತ ನೋಡತೊಡಗಿದ. ಎಲ್ಲರೂ ನಿನಗಾಗಿ ಕಾಯ್ತಿರೋದು ಕಾಣ್ತಾ ಇಲ್ವೇನೋ? ಬಂದು ಊಟ ಮಾಡು ಮಗನೆ. ಅವರು ವಾತ್ಸಲ್ಯದಿಂದ ಅವನ ತಲೆಗೂದಲನ್ನು ಸವರಿದಾಗ ಅವನು ಅವರನ್ನು ಬಿಗಿಯಾಗಿ ತಬ್ಬಿಕೊಂಡು ತನ್ನ ಮುಖವನ್ನು ಅವರ ಹೊಟ್ಟೆಗೆ ಅನಿಸಿಕೊಂಡ. ಇಬ್ಬರೂ ಏನೂ ಮಾತನಾಡಲಿಲ್ಲ. ಅವನ ಒಡಲು ಎಷ್ಟು ಚಡಪಡಿಸುತ್ತಿದೆ ಎಂದು ಆ ತಾಯಿಗೆ ಚೆನ್ನಾಗಿ ತಿಳಿದಿತ್ತು. ಅವರು ಮೌನವಾಗಿಯೇ ಅವನ ನೆತ್ತಿಯನ್ನು ಸವರುತ್ತಿದ್ದರು. ಬಹಳ ಹೊತ್ತಿನ ನಂತರ ಅವನು ಅವರ ಅಪ್ಪುಗೆಯಿಂದ ದೂರ ಸರಿದ. ಮಗನೇ, ಅಮ್ಮನಿಗೆ ಅರ್ಥವಾಗುತ್ತೆ. ಆದರೆ ಪ್ರೀತಿಯನ್ನು ನಾವು ಬಲವಂತವಾಗಿ ಪಡೆಯೋದರೂ ಸಾಧ್ಯವೇ? ಹಾಂ, ಅವಳಿಗೆ ಸಾಯೋದೆಂದರೆ ಭಯ. ಜಾತಕ ಶಕುನ ಯಾವುದನ್ನು ನೋಡದೆ ಅವಳ ಅಪ್ಪನ ಜೊತೆ ಓಡಿ ಬಂದವಳು ಅವಳ ಅಮ್ಮ. ಅಂಥವಳೇ ಈಗ ಜಾತಕ ನೋಡುತ್ತಿದ್ದಾಳಂದರೆ ಬೇಡ ಬಿಡು ಕಂದ. ಅವಳು ಬೇಡ ನಿನಗೆ. ನಿನ್ನನ್ನು ಪ್ರೀತಿಸೋ ಒಬ್ಬ ಸಾಮಾನ್ಯ ಹುಡುಗಿ ಸಾಕು. ನನ್ನ ಮಗನ ಈ ದುಃಖವನ್ನೆಲ್ಲ ಅವಳೇ ದೂರ ಮಾಡ್ತಾಳೆ. ಕೇಳ್ತಿದ್ದೀಯಾ ನೀನು? ಅಗ್ನಿ ಏನೂ ಮಾತನಾಡದೆ ಮುಖ ತಗ್ಗಿಸ್ಕೊಂಡು ಕುಳಿತಿದ್ದ. ಅಗ್ನಿ, ನನಗೇನೂ ಆಗಿಲ್ಲ ಅಮ್ಮ. ನೀನು ಹೋಗಿ ಊಟ ಮಾಡು, ನನಗೆ ಹಸಿವಿಲ್ಲ. ಅವನು ಅಷ್ಟನ್ನು ಹೇಳಿ ವಾಶ್ರೂಮ್ಗೆ ಹೋದ. ಅವನು ಹೋಗೋದನ್ನೇ ನೋಡುತ್ತಾ ಸುಮಿತ್ರಾ ನಿಟ್ಟುಸಿರು ಬಿಟ್ಟು ಕೆಳಮಹಡಿಗೆ ನಡೆದಳು. ಅಗ್ನಿ ಸ್ನಾನ ಮಾಡಲು ಶವರ್ ಆನ್ ಮಾಡಿದಾಗಲೇ ತನ್ನ ಬೆರಳಿಗೆ ಸಿಕ್ಕಿ ಹಾಕಿಕೊಂಡಿದ್ದ ಒಂದು ಕೂದಲಿನ ಎಳೆಯನ್ನು ಗಮನಿಸ್ತಾನೆ. ಅವನು ಅದನ್ನು ತೆಗೆದು ನೋಡಿದ. ಛೇ, ಆ ಪೀಡೆಯ ಕೂದಲೇ ಆಗಿರಬೇಕು. ಯಕ್ಷಿಯ ಹಾಗೆ ಕೂದಲನ್ನು ಉದ್ದವಾಗಿ ಬಿಟ್ಕೊಂಡು ಓಡಾಡ್ತಾಳೆ, ದರಿದ್ರ. ಹೀಗೆಂದು ಗೊಣಗುತ್ತಲೇ ಅವನು ಹೇಗೋ ಮಾಡಿ ಆ ಕೂದಲನ್ನು ಕಿತ್ತು ಕಸದ ಬುಟ್ಟಿಗೆ ಎಸೆದ. ಬೇಗನೆ ಸ್ನಾನ ಮುಗಿಸಿ ಫ್ರೆಶ್ ಆಗಿ ಹೊರಬಂದು ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನು ನೋಡಿಕೊಳ್ಳುತ್ತಿರುವಾಗಲೂ ಅವನ ಕಣ್ಣುಗಳಲ್ಲಿ ಏನೋ ಒಂಥರ ವಿಚಿತ್ರವಾದ ಶೂನ್ಯತೆ ಆವರಿಸಿತ್ತು. ಅವಳನ್ನು ಒಮ್ಮೆಯಾದರೂ ನಂಬಿಸಲು ಪ್ರಯತ್ನಿಸದೆ ಸಿಟ್ಟು ನಿಯಂತ್ರಿಸಲಾಗದೆ ಸುಮ್ಮನೆ ಏನೇನೋ ಬೈದು ಬಿಟ್ಟೆ. ಅಗ್ನಿ ಸಿಟ್ಟಿನಿಂದ ಕಿಟಕಿಯನ್ನು ರಭಸವಾಗಿ ಎಳೆದು ಮುಚ್ಚಿ ಬಂದು ಕುಳಿತ. ಅವಳು ನನ್ನ ಈ ಸ್ವಭಾವವನ್ನು ನೋಡಿಯೂ ಹೇಗೆ ತಾನೇ ಇಷ್ಟಪಟ್ಟಳು? ನಾನು ಬದುಕಬೇಕಾಗಿರುವುದು ಅಗ್ನಿಯ ಜೊತೆನೆ. ಅದಕ್ಕೆ ಜಾತಕ ದೋಷ ಯಾವ ರೀತಿಯಲ್ಲೂ ಅಡ್ಡಿಯಾಗುವುದಿಲ್ಲ. ಅವಳು ಸ್ವಲ್ಪವಾದರೂ ಅಗ್ನಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದದ್ದೇ ಎಲ್ಲದಕ್ಕಿಂತ ಹೆಚ್ಚು ನೋವುಂಟು ಮಾಡಿತು. ಮುಚ್ಚಿದ್ದ ಕಿಟಕಿಯತ್ತ ನೋಡುತ್ತಾ ಅವನು ಮಲಗಿದ್ದ. ಅವಳ ದಟ್ಟವಾದ ಕೂದಲಿನಿಂದ ಸೂಸುತ್ತಿದ್ದ ಸ್ನಾನ
ಮಾಡಿದಾಗಿನ ಆ ಒದ್ದೆ ಕೂದಲಿನ ಪರಿಮಳವನ್ನು ಅವನು ಮೂಗರಳಿಸಿ ಆಳವಾಗಿ ಉಸಿರೆಳೆದುಕೊಂಡ. ಆ ಕೂದಲಿನಲ್ಲಿ ಮುಖ ಹುದುಗಿಸಿ ಮಲಗಿದಾಗ ಸಿಗುವ ಆ ಸುಖ ಅವಳೊಂದು ಮುತ್ತನ್ನಾದರೂ ಕೆನ್ನೆಗೆ ಕೊಡುತ್ತಾಳ. ಭಗವತಿ, ಅವಳ ಆ ಕೂಗಿಗೆ ಅವನು ಮೈ ಮರೆತು ಜಗತ್ತನ್ನೇ ಮರೆತು ಬಿಟ್ಟ. ಹಣೆಯ ಮೇಲೆ ಹಾರಾಡಿ ಬಿದ್ದಿದ್ದ ಕೂದಲಿನ ಮೇಲೆ ಅವಳು ಅತಿಯಾದ ಪ್ರೀತಿಯಿಂದ ಮುತ್ತಿಟ್ಟಳು. ಭಗವತಿ. ಅಗ್ನಿ ಒಮ್ಮೆಲೆ ಬೆಚ್ಚಿಬಿದ್ದು ಎದ್ದು ಕುಳಿತ. ಅವನು ಪೂರ್ತಿಯಾಗಿ ಬೆವರಿ ಬೆಂಡಾಗಿದ್ದ. ಕನಸು. ದೇವ್ರೆ, ಇದೊಂದು ಕನಸಾಗಿತ್ತಲ್ಲ. ಆ ಹುಡುಗಿ ಅವಳೆಲ್ಲಿ ಹೋದ್ಲು ಹೀಗೆಂದು ಎದ್ದು ಕುಳಿತ. ತನ್ನ ಹಣೆಯನ್ನು ಸವರಿಕೊಳ್ಳುತ್ತಾ ತನ್ನನ್ನೇ ತಾನು ಕೇಳಿಕೊಳ್ಳುತ್ತಿದ್ದ. ಏನೋ ಕಾರಣಕ್ಕೆ ತಾನು ಸ್ವರ್ಗಕ್ಕೆ ಹೋಗಿ ಬಂದಂತಹ ಆ ಕನಸಿನ ಅರ್ಥವೇನೆಂದು ಅವನು ಹುಡುಕುತ್ತಿದ್ದ. ಮರುದಿನ ಮುಂಜಾನೆ ಹಸುವನ್ನು ಕರೆದು ಹಾಲು ಕರೆಯಿಸಿ ಭೂಮಿ ಎಲ್ಲ ಬಾಟಲಿಗಳನ್ನು ನಿಧಾನವಾಗಿ ಸೈಕಲ್ನಲ್ಲಿ ಜೋಡಿಸಿ ಇಟ್ಟುಕೊಂಡಳು. ಸಣ್ಣದಾಗಿ ಮಳೆ ಹನಿ ಬೀಳುತ್ತಿತ್ತು. ಆದರೆ ಅದಾವುದನ್ನು ಅವಳು ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಇವತ್ತು ಯಾವಾಗಲೂ ಹೋಗುವುದಕ್ಕಿಂತ ಬೇಗನೆ ಹೊರಡಬೇಕಿತ್ತು. ಅವನು ಏಳುವುದಕ್ಕೂ ಮುಂಚೆನೇ ಹಾಲು ಕೊಟ್ಟು ಹಿಂತಿರುಗಬೇಕು. ಇಲ್ಲದಿದ್ದರೆ ನೆನ್ನೆಯಂತೆ ಮತ್ತೆ ಉಪದ್ರವ ಮಾಡೋದಕ್ಕೆ ಬಂದರೆ. ಅವಳು ಆಲೋಚಿಸುತ್ತಲೇ ವೇಗವಾಗಿ ಹೊರಟಳು. ಅಷ್ಟರಲ್ಲಿ ಅಜ್ಜಿ ಅವಳಿಗಾಗಿ ಕಾಫಿ ಮಾಡಿ ತಂದಿದ್ದರು. ಬೇಗ ಕುಡಿ, ಆರೋಗತ್ತೆ. ಅಜ್ಜಿ ಮನೆಯ ಮುಖಮಂಟಪಕ್ಕೆ ಬಂದು ಹೇಳಿದಾಗ ಅವಳು ಒಮ್ಮೆ ಮುಗುಳ್ನಕ್ಕಳು. ಬೇಗ ಕಾಫಿ ತೆಗೆದುಕೊಂಡು ತುಟಿಗೆ ಹತ್ತಿಸಿ ಹೊರಗಿನತ್ತ ನೋಡಿದಳು. ಅವನನ್ನು ನೆನೆದು ಮನಸ್ಸಿನಲ್ಲಿ ಭಯ ಇನ್ನೂ ಹಾಗೇನೇ ಇತ್ತು. ಅವನು ಏಳುವುದಕ್ಕೂ ಮುಂಚೆಯೇ ಅಲ್ಲಿಗೆ ತಲುಪಿ ವಾಪಸ್ ಬರಬೇಕು. ಕಾಫಿಯನ್ನು ಒಂದೇ ಗುಟುಕಿಗೆ ಕುಡಿದು ಗ್ಲಾಸನ್ನು ಅಜ್ಜಿ ಕೈಗೆ ಕೊಟ್ಟು ಸೈಕಲ್ ಏರಿ ರಸ್ತೆಗೆ ಬಂದ್ಲು. ಎಂದಿನಂತೆ ಕೇಶವ್ನ ಅವಳು ಹೋಗುವುದನ್ನೇ ನೋಡುತ್ತಾ ಮನೆಯ ಅಂಗಳದಲ್ಲಿ ನಿಂತಿದ್ದ. ಪ್ರತಿಯೊಂದು ಮನೆಗಳಲ್ಲೂ ಹಾಲು ಕೊಟ್ಟು ಬೇಗನೆ ಅವಳು ಜೀವನ್ನ ಮನೆಯ ಮುಂದೆ ಬಂದು ತಲುಪಿದಳು. ಅಲ್ಲಿ ಲೈಟ್ ಹಾಕಿರಲಿಲ್ಲ. ಅವನು ಇನ್ನೂ ಎದ್ದಿಲ್ಲ ಎಂದು ಖಚಿತಪಡಿಸಿಕೊಂಡು ಅವಳು ಹಾಲು ಕೊಟ್ಟು ಸುತ್ತಮುತ್ತಲು ನೋಡಿ ಆ ಹಾಲಿನ ಮನೆಯ ಕಡೆಗೆ ವಾಪಸ್ ಹೊರಟಳು. ಅವನನ್ನು ಅಲ್ಲಿ ಕಾಣದಿದ್ದಾಗ ಅವಳಿಗೆ ಸಮಾಧಾನವಾಯಿತು. ಒಂದು ಸಣ್ಣ ಮುಗುಳ್ನಗುವಿನೊಂದಿಗೆ ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ಅವಳು ಸೈಕಲ್ ತುಳಿದು ಜಂಕ್ಷನ್ಗೆ ತಲುಪಿದಾಗ ಯಾವುದೋ ಒಂದು ಬುಲೆಟ್ ಗಾಡಿ ಅವಳ ಹತ್ತಿರದಲ್ಲೇ ತಾಗಿತೋ ಇಲ್ವೋ ಎಂಬಂತೆ ವೇಗವಾಗಿ ಹೋಗಿತ್ತು. ಒಂದು ನಿಮಿಷ ಅವಳ ಉಸಿರು ನಿಂತು ಹೋದಂತಾಯಿತು. ಭೂಮಿ ಸೈಕಲ್ ಮೇಲಿಂದ ನೆಲಕ್ಕೆ ಕುಸಿದಳು. ಕಾಲು ಊರಿ ಎದೆಗೆ ಕೈ ಹಚ್ಚಿ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಅದೇ ಸಮಯಕ್ಕೆ ಸ್ವಲ್ಪ ದೂರ ದಾಟಿ ಹೋಗಿದ್ದ ಆ ಬುಲೆಟ್ ಬೈಕ್ ಮತ್ತೆ ಅವಳ ಹತ್ತಿರಕ್ಕೆ ಹಿಂತಿರುಗಿ ಬಂದಿತ್ತು. ತನ್ನ ಅಕ್ಕಪಕ್ಕ ಬೈಕ್ ಬಂದು ನಿಂತದ್ದನ್ನೇ ಗಮನಿಸಿದ ಭೂಮಿ ಬೈಕ್ ಡಿಕ್ಕಿ ಹೊಡೆಯುತ್ತೇನೋ ಎಂಬ ಆಘಾತದಲ್ಲಿ ಮೂಕ ವಿಸ್ಮಿತಳಾಗಿ ನಿಂತಿದ್ದಳು. ಅವಳ ಪೆಚ್ಚು ಮೋರೆ ನೋಡಿ ಅಗ್ನಿ ಅವಳ ಮುಖದ ಮುಂದೆ ಬೆರಳುಗಳನ್ನಾಡಿಸಿ ಛಟಾಕ್ ಎಂದು ಶಬ್ದ ಮಾಡಿ ಅವಳೊಮ್ಮೆ ಬೆಚ್ಚಿ ಬಿದ್ದಳು. ಏನೇ, ಈ ಮುಂಜಾನೆಯಲ್ಲಿ ಕನಸು ಕಾಣ್ತಾ ರಸ್ತೆಯಲ್ಲಿ ಅಡ್ಡಾಡ್ತಿದೀಯಾ? ಅವನ ದಿಢೀರ್ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ತಿಳಿಯದೆ ಅವಳು ತಬ್ಬಿಬ್ಬಾದಳು. ನಿನ್ನ ಬಾಯಲ್ಲಿ ನಾಲ್ಗೆ ಇಲ್ವೇನೆ? ಅವನು ಹಲ್ಲು ಕಡಿಯುತ್ತಾ ಹೇಳಿದ. ಅದು ನಾನು ಹಾಲು. ಗಾಬರಿಯಲ್ಲಿ ಅವಳು ತೊದಲಿದಳು. ಅವನಿಗೆ ಮತ್ತಷ್ಟು ಸಿಟ್ಟು ನೆತ್ತಿಗೇರಿತು. ನಿನಗೆ ತೊದಲು ಬೇರೆ ಶುರುವಾಯ್ತಾ? ಇಲ್ಲ, ನಾನು ಹಾಲು ಕೊಟ್ಟು ಬರ್ತಾ ಇದ್ದೆ. ಆಮೇಲೆ ಆ ಹೊತ್ತಿನಲ್ಲಿ ವಾಹನಗಳು ಅಷ್ಟಾಗಿ ಓಡಾಡೋದಿಲ್ಲ. ಹಾಗಾಗಿ ನಾನು ಗಮನಿಸದೆ ಬೈಕ್ ಮುಂದೆ ಬಂದೆ. ಸಾರಿ. ಅವನು ಎಲ್ಲಿ ಬೈಯುತ್ತಾನೋ ಎಂಬ ಭಯದಿಂದ ಅವಳು ವಿವರಣೆಯನ್ನು ನೀಡುತ್ತಾಳೆ. ಅವಳ ಆ ಅಂಜಿಕೆಯ ಮಾತು ಕೇಳಿ ಅಗ್ನಿಗೆ ಒಳಗೊಳಗೆ ನಗು ಬಂತು. ಮುಗೀತಾ ನಿನ್ನ ಕತೆ? ಅವನ ಧ್ವನಿ ಮತ್ತೆ ಗಂಭೀರವಾಯಿತು. ಮನೆಗೆ ಹೋಗ್ತಾ ಇದ್ದೆ, ಹಾಗಾದರೆ ಹೊರಡು ಹೀಗೆಂದು ಹೇಳಿ ಅವನು ಬುಲೆಟ್ ಸ್ಟಾರ್ಟ್ ಮಾಡ್ದ. ಆದರೆ ಅವಳು ಅಲ್ಲಿಂದ ಮುಂದೆ ಸಾಗುವವರೆಗೂ ಅವನು ಗಾಡಿಯನ್ನು ಮುಂದಕ್ಕೆ ತೆಗೆದುಕೊಳ್ಳಲಿಲ್ಲ. ಹಿಂತಿರುಗಿ ಹೋಗುವ ದಾರಿಯುದ್ದಕ್ಕೂ ಅಗ್ನಿಯ ಮನಸ್ಸಿನಲ್ಲಿ ಅವಳ ಆ ಕೂದಲಿನದ್ದೇ ಯೋಚನೆ. ನಿನ್ನೆ ಉದ್ದನೆ ಜಡೆ ಹೆಣೆದಿದ್ದಳು. ಇಂದು ಮುಂಜಾನೆಯಾದ್ದರಿಂದ ಬಹುಶಃ ಇನ್ನೂ ಸ್ನಾನ ಮಾಡಿರಲಿಕ್ಕಿಲ್ಲ. ಹೀಗಾಗಿ ಅಷ್ಟೂ ಕೂದಲನ್ನು ಒಟ್ಟುಗೂಡಿಸಿ ತಲೆಯ ಮೇಲೆ ದೊಡ್ಡದಾಗಿ ತುರುಪು ಕಟ್ಟಿದ್ದಾಳೆ. ನೋಡಲು ಚೆನ್ನಾಗಿಯೇ ಇತ್ತು. ತಲೆಯ ಮೇಲೊಂದು ದೊಡ್ಡ ಗಂಟು. ಅದನ್ನೇ ನೆನೆದು ಅವನು ಮುಗುಳ್ನಕ್ಕ. ಇತ್ತ ಮನೆಗೆ ಬಂದ ಭೂಮಿ ನೇರವಾಗಿ ಅಡುಗೆ ಮನೆಗೆ ಹೋಗಿ ಅಡುಗೆಗೆ ಅಣಿಯಾದಳು.
ಹುರುಳಿಕಾಯಿ ಪಲ್ಯ ಹಾಗೂ ಬೇಳೆ ಮತ್ತು ಹಿತ್ತಲಿನಿಂದ ಕತ್ತರಿಸಿ ತಂದಿದ್ದ ಕೆಸುವಿನ ದಂಟಿಗೆ ತೆಂಗಿನಕಾಯಿ ಅರಿದು ಹಾಕಿದ ಸಾಂಬಾರನ್ನು ಬೇಗನೆ ಮಾಡಿ ಮುಗಿಸಿ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನೊಟ್ಟಿ ಬಂದಳು. ಟೈಮ್ ಆಯ್ತಾ ಮಗಳೇ? ಕೇಶವ್ ಅವಳ ಬಳಿ ಬಂದು ಕೇಳಿದರು. ಹಾಂ, ಆಗ್ತಾ ಬಂತು ತಾತ. ಆಮೇಲೆ ನಾನು ವಾಪಸ್ ಬರೋವಾಗ ನಿಮ್ಮ ಮುಲಾಮು ಮತ್ತು ಮದ್ದು ತರ್ತೀನಿ ಬಿಡಿ. ಇವತ್ತು ಲಾಸ್ಟ್ ಪೀರಿಯಡ್ ಫ್ರೀ ಇದೆ, ಬೇಗನೆ ಬರ್ತೀನಿ. ಹೀಗೆ ಹೇಳುತ್ತಲೇ 2 ಗೋಧಿ ದೋಸೆ ಮತ್ತು ಸ್ವಲ್ಪ ಕೆಂಪು ಈರುಳ್ಳಿ ಚಟ್ನಿ ಹಾಕಿಕೊಂಡು ವೇಗವಾಗಿ ತಿನ್ನತೊಡಗಿದಳು. ಯಾವತ್ತಾದರೂ ಒಂದಿನ ನಿಧಾನವಾಗಿ ತಿನ್ನೋಕೆ ಆಗಲ್ವೇನೆ ನಿನಗೆ? ನಾಣಿ ಅಜ್ಜಿ ಅವಳ ಕೂದಲಿನಿಂದ ತೊಟ್ಟಿ ಕೂತಿದ್ದ ನೀರನ್ನು ಟವೆಲ್ನಿಂದ ಒರೆಸುತ್ತಾ ಕೇಳಿದಾಗ ಭೂಮಿ ಕಣ್ಣು ಮಿಟುಕಿಸಿ ನಕ್ಕಳು. ಹೀಗೆ ನಗುತ್ತಲೇ ಇರು ನೀನು. ಏನು ಮಾಡೋದು, ನಿನ್ನಪ್ಪ ಅಮ್ಮನಿಗೆ ನಿನ್ನನ್ನು ಪ್ರೀತಿಸೋ ಭಾಗ್ಯವಿಲ್ಲ. ರಾಕ್ಷಸ ಜನ್ಮಗಳು, ಅವರು ಶಪಿಸುತ್ತಾ ಹೇಳಿದಾಗ ಭೂಮಿ ಮೌನವಾದಳು. ಅವರದ್ದೇನಿದ್ದರೂ ಕಾಳಜಿ ಮತ್ತು ಸಂಕಟದ ನುಡಿಗಳು. ಹೇಳಿಕೊಳ್ಳಿ ಬಿಡು, ವಯಸ್ಸಾಗಿದೆ. ದುಃಖವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಕಾಯಿಲೆ ಬೀಳುವುದಕ್ಕಿಂತ ಹೀಗೆ ಏನಾದರೂ ಹೇಳಿ ಅವರ ಮನಸ್ಸು ಹಗುರವಾಗೋದಾದರೆ ಆಗಲಿ ಎಂಬುದು ಅವಳ ಆಲೋಚನೆ ಆಗಿತ್ತು. ಬೆಳಗಿನ ತಿಂಡಿ ಮುಗಿಸಿ ತಟ್ಟೆ ತೊಳೆದಿಟ್ಟು ಜಗುಲಿಗೆ ಬಂದು ಬ್ಯಾಗ್ ತೆಗೆದುಕೊಂಡಳು. ನಾನು ಬರ್ತೀನಿ ತಾತ, ಉಳಿದದನ್ನು ಬಂದು ಮಾತನಾಡುವ. ಅಜ್ಜಿ, ನಾನು ಹೊರಡ್ತೀನಿ. ಅಂಗಳಕ್ಕೆ ಇಳಿಯುವಾಗ ಹುಷಾರು ಎಂದು ಹೇಳಿ ರಸ್ತೆಗೆ ಇಳಿದಳು. ಅದು ಮಣ್ಣಿನ ರಸ್ತೆ. ರಸ್ತೆಯ ಎರಡೂ ಬದಿಯಲ್ಲಿ ದಾಸವಾಳ, ಸೀಮೆ ಗೊಬ್ಬರದ ಗಿಡ ಮತ್ತು ತರಾವರಿ ಹೂವಿನ ಗಿಡಗಳನ್ನು ನೆಡಲಾಗಿತ್ತು. ಅವುಗಳನ್ನು ನೋಡುತ್ತಲೇ ಅವಳು ಜಂಕ್ಷನ್ ಕಡೆಗೆ ನಡೆದಳು. ಇಂದು ಅವಳು 2 ನಿಮಿಷ ಮುಂಚಿತವಾಗಿಯೇ ಬಂದಿದ್ದಳು. ಅಂಬಾಡಿ ಬಸ್ ಇನ್ನೂ ಬಂದಿರಲಿಲ್ಲ. ಅವಳು ಬಸ್ ಸ್ಟಾಪ್ನ ಗೋಡೆಗೆ ಹೊರಗೆ ನಿಂತು ಸುತ್ತಲೂ ಕಣ್ಣಾಡಿಸಿದಳು. ಮುಂಜಾನೆಯೇ ಕೃಷ್ಣನ ಮಸಾಲೆ ವಡೆ ಮತ್ತು ಎಲ್ಲರ ಬಾಯಲ್ಲಿ ನೀರುರಿಸ್ತಾ ಇತ್ತು. ಅವಳ ದೃಷ್ಟಿ ರಸ್ತೆಯ ಆಚೆ ಬದಿಯತ್ತ ಹರಿಯಿತು. ಅಲ್ಲಿ ರಾಜೇಂದ್ರ ತನ್ನ ಮಕ್ಕಳಾದ ಶಿವ ಮತ್ತು ಶಿಖಾನನ್ನ ಕರೆದುಕೊಂಡು ಹೋಗ್ತಾ ಇದ್ದ. ಅವಳಿಗೆ ಎಲ್ಲಿಲ್ಲದ ನೋವು ಕಾಡಿತು. ತಾನು ಅವರ ಮಗಳೇ ಅಲ್ಲವೇ? ಆದರೂ ತನ್ನನ್ನೇಕೆ ಕಣ್ಣೆತ್ತಿಯೂ ನೋಡುವುದಿಲ್ಲ ಅವರು? ತಪ್ಪು ಮಾಡಿದ್ದು ಅವ್ರ ಹೆಂಡತಿ, ಅದಕ್ಕೆ ನಾನೇನು ಮಾಡಲಿ? ಹೀಗೆ ಒಂದೊಂದನ್ನೇ ನೆನಪಿಸಿಕೊಳ್ಳುತ್ತಿರುವಾಗ ಶಿವ ಅವಳತ್ತ ನೋಡಿ ಬೇರೆಯವರಿಗೆ ಕಾಣದಂತೆ ಗುಟ್ಟಾಗಿ ಕೈ ಬೀಸಿದ. ಅವಳಿಗೆ ಹೇಳಲಾಗದಷ್ಟು ಸಂತೋಷವಾಯಿತು. ಇಂತಹ ಸಣ್ಣ ಖುಷಿಗಳೇ ಸಾಕು ಅವಳ ಮನಸ್ಸು ತುಂಬಲು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.